ನಮಸ್ಕಾರ. ಮಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯ ಕೃಷ್ಣ. ರಾಜ್ಯದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ. ಎಲ್ಲೆಡೆ ಮೋಡ ಕವಿದ ವಾತಾವರಣ, ಜನ ಆಚೆ ಬರೋದಕ್ಕೆ ಭಯ ಪಡುವಂತಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಜೊತೆಗೆ ರಾಜ್ಯದಲ್ಲಿ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಹೌದು, ಎಲ್ಲೆಡೆ ಅದರಲ್ಲೂ ಕೂಡ ಕೊಡಗು, ಮಲೆನಾಡು, ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ಹೆಚ್ಚಾಗಿರೋ ಕಾರಣದಿಂದಾಗಿ, ಮುಂಗಾರು ಮಳೆಯ ಪ್ರಭಾವದಿಂದಾಗಿ ಸುಮಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ. 6 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಗಳನ್ನು ಘೋಷಣೆ ಮಾಡಿರುವಂಥದ್ದು. ಮಳೆಯಿಂದ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಅಲರ್ಟ್ಗಳನ್ನು ಕೂಡ ಘೋಷಣೆ ಮಾಡಲಾಗಿದೆ. ಜೊತೆಗೆ ಮೀನುಗಾರರಿಗೆ ಕೂಡ ಸಮುದ್ರಕ್ಕೆ ಇಳಿಯದಂತೆ ಒಂದಷ್ಟು ಕಟ್ಟುನಿಟ್ಟಿನ ಸೂಚನೆಯನ್ನು ಹೊರಡಿಸಿರುವಂಥದ್ದು. ಜೊತೆಗೆ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆ ಕಾರಣದಿಂದಾಗಿ ಆರೋಗ್ಯದ ಸ್ಥಿತಿ ಕೂಡ ಹದಗೆಡ್ತಾ ಇದೆ. ಇವೆಲ್ಲವೂ ಆಗ್ತಾ ಇರೋ ಜೊತೆಗೆ ಸುಮಾರು 150ಕ್ಕೂ ಹೆಚ್ಚು ಮನೆಗಳು ಧಾರೆಗೆ ಉರುಳಿರುವಂಥದ್ದು. ಇದೆಲ್ಲವೂ ಕೂಡ ಕೊಡಗು, ಮಲೆನಾಡು ಭಾಗದಲ್ಲಿ ಆಗ್ತಾ ಇರುವಂತಹ ದಿನನಿತ್ಯ, ಅಂದರೆ ಇತ್ತೀಚೆಗೆ ಮಳೆ ಶುರುವಾದಕ್ಕಿಂತ ಆಗ್ತಾ ಇರುವಂತಹ ಬದಲಾವಣೆಗಳು. ಇದರಿಂದಾಗಿ ಜನರು ಕೂಡ ಸಾಕಷ್ಟು ಭಯಭೀತರಾಗಿದ್ದಾರೆ. ಯಾವಾಗ ಗುಡ್ಡ ಕುಸಿಯುತ್ತೋ, ಯಾವಾಗ ಮನೆಗಳು ಕುಸಿದು ಬೀಳುವಂತಹ ಪರಿಸ್ಥಿತಿಯಲ್ಲಿದ್ದಾವೋ, ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಭಯ ಉಂಟಾಗಿರುವಂಥದ್ದು. ಎಲ್ಲ ನದಿಗಳು ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿರುವಂತಹ ಕಾರಣದಿಂದಾಗಿ ಡ್ಯಾಮ್ಗಳು ಸಂಪೂರ್ಣವಾಗಿ ಭರ್ತಿಯಾಗಿವೆ. ಡ್ಯಾಮ್ಗಳಿಂದ ಕೂಡ ಸುಮಾರು ಕ್ಯೂಸೆಕ್ ನೀರುಗಳನ್ನು ಹೊರಬಿಡಲಾಗ್ತಾ ಇದೆ. ಆದರೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಕಾರಣದಿಂದಾಗಿ ಬೇರೆ ಯಾವ ರೀತಿಯಲ್ಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ರಸ್ತೆ ಮಟ್ಟದಲ್ಲೇ ನೀರು ನಿಂತಾ ಇದೆ. ಸಂಚಾರಕ್ಕೂ ಕೂಡ ಅಡ್ಡಿ ಉಂಟಾಗಿರುವಂಥದ್ದು. ಅಲ್ಲಲ್ಲೇ ಸಾಕಷ್ಟು ಗಾಳಿ ಮಳೆಯಿಂದಾಗಿ ರಸ್ತೆಗೆ ಮರಗಳು ಉರುಳಿರೋ ಕಾರಣದಿಂದಾಗಿ ಸಂಚಾರಕ್ಕೂ ಕೂಡ ಅಡ್ಡಿ ಉಂಟಾಗಿದೆ. ಸದ್ಯಕ್ಕೆ ಶಾಲಾ ಕಾಲೇಜುಗಳು, ಅಂಗನವಾಡಿಗಳಿಗೆಲ್ಲವೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಇದೇ ರೀತಿ ವರುಣನ ಆರ್ಭಟ ಮುಂದುವರೆದ್ರೆ ಜನರ ಜೀವನ ಏನಾಗುತ್ತೆ, ಜೀವನೋಪಾಯಕ್ಕೆ ಏನನ್ನ ಮಾಡಬೇಕು? ಯಾಕಂತಂದರೆ ಸುಮಾರು ದಿನದಿಂದ ಎಲ್ಲರೂ ಕೂಡ ಮನೆಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗಿದೆ. ಮಳೆಯಿಂದ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇರೋ ಕಾರಣದಿಂದಾಗಿ ಯಾರೂ ಹೊರಗಡೆ ಬರುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಇದಕ್ಕೆ ಮುಂದಿನ ಕ್ರಮವೇನು? ಯಾವ ರೀತಿ ಇದರಿಂದ ಹೊರಗಡೆ ಬರಬೇಕು? ಕರೋನಾ ಆಯಿತು, ಕರೋನಾದಿಂದ ಒಂದು ರೀತಿಯಿಂದ ಹೊರಗಡೆ ಬಂದಿದ್ರು. ಇದೀಗ ಬೇಸಿಗೆಯಲ್ಲೂ ಕೂಡ ಮುಂಗಾರು ಮಳೆಯ ಆರ್ಭಟ ಹೆಚ್ಚಾಗಿದೆ. ಅಂತಂದರೆ ಬೇಸಿಗೆ ಅಂತ ಅಂದರೆ ಬಿಸಿಲಿನ ವಾತಾವರಣದಲ್ಲೂ ಕೂಡ ಈ ರೀತಿ ಮಳೆ ಬರ್ತಾ ಇದೆ. ಒಂದೇ ರೀತಿಯಾದಂತಹ ವಾತಾವರಣ ಇಲ್ಲ. ಹವಾಮಾನ ಇಲಾಖೆ ಒಂದಷ್ಟು ಸೂಚನೆಗಳನ್ನು ಹೊರಡಿಸುತ್ತಾ ಬಂದಿದೆ. ರಾಜ್ಯದಲ್ಲಿ ಇನ್ನೂ 5 ದಿನಗಳ ಕಾಲ ಮಳೆ ಮುಂದುವರಿಯೋ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇದೇ ರೀತಿ ಆದರೆ ಜನರ ಜೀವನ ಏನು ಗತಿ ಅನ್ನೋದು ಒಂದು ಪ್ರಶ್ನೆ ಆಗಿರುವಂಥದ್ದು. ಮುಂದಿನ ಸುದ್ದಿ ಕಡೆ ನೋಡೋದಾದ್ರೆ, ಬೆಂಗಳೂರು ನಗರದಲ್ಲಿ ವೈರಲ್ ಫೀವರ್ ಭಯ ಹೆಚ್ಚಾಗಿದೆ. ನಿರಂತರವಾಗಿ ಹವಾಮಾನ ಬದಲಾವಣೆ ಆಗ್ತಾ ಇರೋ ಕಾರಣದಿಂದಾಗಿ ವೈರಲ್ ಫೀವರ್ನಿಂದ ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂತಹ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. OPD ವಿಭಾಗದಲ್ಲಿ ಯಾರನ್ನ ವಿಚಾರಿಸಿದ್ರು ಕೂಡ ಅನಾರೋಗ್ಯದ ಸಮಸ್ಯೆ. ಅದರಲ್ಲೂ ಕೂಡ ಏನು ಅನಾರೋಗ್ಯ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಜ್ವರ, ಶೀತ, ಕೆಮ್ಮು, ನೆಗಡಿ, ಗಂಟಲು ನೋವಿನಿಂದ ಬಂದು ದಾಖಲಾಗ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಏನಾಗ್ಬೋದು? ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ವೈದ್ಯರು, ಸಾಕಷ್ಟು ಜನ, ಒಂದಷ್ಟು ನುರಿತ ವೈದ್ಯರು ಏನಪ್ಪ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ, ಆದಷ್ಟು ಗಾಳಿ ಮಳೆಯಿಂದ, ಅಂದರೆ ಶೀತದಲ್ಲಿ ಏನೆಲ್ಲ ಆಹಾರ ಸೇವನೆಯನ್ನು ಮಾಡಬೇಕು, ಶೀತ ಎಲ್ಲದೇ ಇರುವಂತಹ ಸಮಯದಲ್ಲಿ ಏನೆಲ್ಲ ಆಹಾರ ಸೇವನೆಯನ್ನು ಮಾಡಬೇಕು, ಜೊತೆಯಲ್ಲಿ ಥಂಡಿ ವಾತಾವರಣ ಇರೋ ಕಾರಣದಿಂದಾಗಿ ಮಕ್ಕಳನ್ನು ಬೆಚ್ಚಗೆ ಇಡುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ ಅಂತ ಒಂದಷ್ಟು ಆರೋಗ್ಯದ ಕುರಿತಾಗಿ ಟಿಪ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಆದಷ್ಟು ಹುಷಾರಾಗಿರಿ, ಮಳೆಯಲ್ಲಿ ನೆನೆಯುವಂತಹ ಕೆಲಸವನ್ನು ಮಾಡಬೇಡಿ ಅನ್ನುವಂತಹ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಅವರು ನೀಡಿರೋ ಅಂಥದ್ದು. ಇನ್ನು ಬೆಂಗಳೂರು ನಗರದಲ್ಲಿ ವೈರಲ್ ಫೀವರ್ನ ಹಾವಳಿ ಹೆಚ್ಚಾಗಿದ್ದು, ಎಲ್ಲರೂ ಕೂಡ ಒಂದಷ್ಟು ಸೂಕ್ತ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ವೈದ್ಯರು ಸೂಚನೆಯನ್ನು ನೀಡಿದ್ದಾರೆ. ಮುಂದಿನ ಸುದ್ದಿ ಕಡೆ ನೋಡೋದಾದ್ರೆ, ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂಳಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಸದನದಲ್ಲಿ ಮಾತನಾಡಿರುವಂತಹ ಇವರು, ಸರ್ಕಾರ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪವನ್ನು ಮಾಡುವುದಿಲ್ಲ. ಅನಾಮಿಕ ದೂರುದಾರ ಬಂದು ನಾನು ಸಾಕಷ್ಟು ಅತ್ಯಾಚಾರ, ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ 100 ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿ ಲಾಯರ್ಗಳ ಸಮ್ಮುಖದಲ್ಲಿ ಬಂದು ಧರ್ಮಸ್ಥಳದ ಒಂದು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದ. ಅದಾದ ನಂತರ ನಮಗೆ ಮಹಿಳಾ ಆಯೋಗದಿಂದ ಒಂದು
ಮನವಿ ಕೂಡ ಬಂದಿತ್ತು. ಅದನ್ನು ಪರಿಗಣಿಸಿ SIT ತಂಡವನ್ನು ಕೂಡ ರಚಿಸಲಾಗಿತ್ತು. ಸದ್ಯಕ್ಕೆ SIT ತಂಡ ಅನಾಮಿಕನ ಸಮ್ಮುಖದಲ್ಲಿ ಗುಂಡಿ ತೆಗೆದು ಒಂದಷ್ಟು ಅಸ್ಥಿಪಂಜರವನ್ನು ಶೋಧನೆ ಮಾಡುವಂತಹ ಕಾರ್ಯದಲ್ಲಿ ಸಂಪೂರ್ಣವಾಗಿ ತಲ್ಲೀನರಾಗಿದೆ. ಅಂತಂದರೆ ಆ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಇದರ ನಡುವಲ್ಲೇ ನಾವು ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡೋದು ಬರೋದಿಲ್ಲ. ಯಾಕಂತಂದರೆ FSL ವರದಿ ಬಂದ ನಂತರವೇ ನಾವು ಇದರ ಬಗ್ಗೆ ಮಾತನಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಮಾತನಾಡಿದ್ರೆ ಇದು ತಪ್ಪಾಗುತ್ತೆ ಅಂತ ಹೇಳಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಮಾತನಾಡಿರುವಂಥದ್ದು. ಸದ್ಯಕ್ಕೆ SIT ಯಾವುದೇ ರೀತಿಯಾದಂತಹ ಒತ್ತಡಕ್ಕೆ ಮಣಿದಿಲ್ಲ, ಅಂದರೆ ಯಾವುದೇ ರೀತಿಯಾದಂಥ ಒತ್ತಡಕ್ಕೆ ಒಳಗಾಗಿಲ್ಲ. ಸಂಪೂರ್ಣವಾಗಿ ತನಿಖೆಯನ್ನು ನಡೆಸ್ತಾ ಇದೆ. ತನಿಖೆ ನಡೆಸಾದ ನಂತರ ಒಂದಷ್ಟು FSL ವರದಿಗಳು ಬಂದ ನಂತರ ಸತ್ಯಾಸತ್ಯತೆ ಹೊರ ಬೀರಲಿದೆ. ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ತಲೆಬುರುಡೆನ ನೀನು ತಂದು ಇಲ್ಲಿ ದೂರನ್ನ ಕೂಡ ಸಲ್ಲಿಸಿದ್ಯಾ, ತಲೆಬುರುಡೆಯನ್ನು ತಂದು ನಾನು ಇದೇ ರೀತಿಯಾದಂತಹ ಸಾಕಷ್ಟು ಶಬ್ದಗಳನ್ನು ಹೂತಿದ್ದೇನೆ ಅಂತ ಕೂಡ ಹೇಳಿದ್ಯಾ. ಹಾಗಾದರೆ ಈ ಒಂದು ತಲೆಬುರುಡೆಯನ್ನು ಎಲ್ಲಿಂದ ತಂದೆ ಅಂತ SIT ತಂಡ ಪ್ರಶ್ನೆಯನ್ನು ಮಾಡಿದೆ ಅಂತೆ. ನೀನು ಅದಕ್ಕೆ ಏನೋ ಅನಾಮಿಕ ವ್ಯಕ್ತಿ ಸದ್ಯಕ್ಕೆ ತಡಬಡಿಸಿ ಉತ್ತರವನ್ನು ನೀಡಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಇನ್ನು ಯಾವೆಲ್ಲ ಪ್ರಶ್ನೆಯನ್ನು ಕೇಳಿದೆ, ಅನಾಮಿಕ ವ್ಯಕ್ತಿ ಯಾವೆಲ್ಲ ಉತ್ತರವನ್ನು ನೀಡಿದ್ದಾನೆ, ಇದೆಲ್ಲ ಕೂಡ ವಿಡಿಯೋವನ್ನು ಕೂಡ ಮಾಡಿ ದಾಖಲೆಗಳನ್ನು ಇಟ್ಟುಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು. ಮುಂದಿನ ಸುದ್ದಿ ಕಡೆ ನೋಡೋದಾದರೆ, ವಿಧಾನಸಭೆಯಲ್ಲಿ ಧರ್ಮಸ್ಥಳ ಪ್ರಕರಣ ವಿಚಾರದಲ್ಲಿ ಹೋರಾಟವನ್ನು ನಡೆಸ್ತಾ ಇರುವಂತಹ ಮಹೇಶ್ ತಿಮರೋಡಿ ಅವರ ವಿಚಾರ ಪ್ರಸ್ತಾಪಕ್ಕೆ ಬಂದಿದೆ. ಇನ್ನು ಮಹೇಶ್ ತಿಮರೋಡಿ ಅವರು CM ಸಿದ್ದರಾಮಯ್ಯ ಅವರು ಸುಮಾರು 20ಕ್ಕೂ ಹೆಚ್ಚು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂತಹ ಕೊಲೆ ಆರೋಪವನ್ನು CM ಸಿದ್ದರಾಮಯ್ಯ ಮೇಲೆ ಹೊರಿಸಿದ್ದಂತಹ, ಅಂದರೆ ಇತ್ತೀಚಿನ ದಿನದಲ್ಲ, ಹಳೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಈ ಒಂದು ವಿಚಾರವಾಗಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ G ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ವಿಚಾರ CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ಗೊತ್ತಿದೆ. ಅವರು ಕೂಡ ಮೌನವಾಗಿದ್ದಾರೆ ಯಾಕೆ ಅಂತ ವಿಪಕ್ಷ ನಾಯಕರು ಪ್ರಶ್ನೆಯನ್ನು ಮಾಡಿದರು. ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರುವಂಥ ಗೃಹ ಸಚಿವರು ಈ ಒಂದು ವಿಚಾರವಾಗಿ CM ಸಿದ್ದರಾಮಯ್ಯ ಅವರು ಕೂಡ ನನ್ನ ಜೊತೆ ಮಾತನಾಡಿದ್ದಾರೆ. ನಾನು ಕೂಡ ಧರ್ಮಸ್ಥಳದ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ, ಅಂದರೆ ಮಂಗಳೂರಿನ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಕರೆಯನ್ನು ಮಾಡಿ ಯಾವುದೇ ಸಮಯದಲ್ಲಿ ಅವರ ಮೇಲೆ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಬೇಕು, ದೂರನ್ನು ದಾಖಲಿಸಿಕೊಳ್ಬೇಕು ಅಂತ ತಿಳಿಸಿದ್ದೇನೆ. ಯಾವುದೇ ಸಮಯದಲ್ಲಿ ಬೇಕಾದರೂ ಮಹೇಶ್ ತಿಮರೋಡಿ ಅವರನ್ನ ಬಂಧನ ಮಾಡಲಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಹೊರ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ವಿಧಾನಸಭೆಯಲ್ಲಿ ನಿನ್ನೆ ಅಷ್ಟೇ ಈ ಒಂದು ವಿಚಾರವಾಗಿ ಪ್ರಹಸನ ನಡೆದಿತ್ತು, ಅಂದರೆ ಮಾತುಕತೆ ನಡೆದಿತ್ತು. ಯಾಕೆ ಕೊಲೆ ಆರೋಪವನ್ನು ಮಾಡಿದರೂ ಕೂಡ CM ಸಿದ್ದರಾಮಯ್ಯ ಅವರು ಸುಮ್ಮನೆ ಇದ್ದಾರೆ ಅಂತ ಹೇಳಿ. ಇವಾಗ ಸದ್ಯಕ್ಕೆ ಗೃಹ ಸಚಿವರು ಹೇಳಿರೋ ಮಾತಿನ ಪ್ರಕಾರ ಮಂಗಳೂರಿನ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರನ್ನು ದಾಖಲೆ ಮಾಡೋದಕ್ಕೆ ಸೂಚಿಸಿದ್ದಾರಂತೆ. ಯಾವುದೇ ಸಂದರ್ಭದಲ್ಲೂ ಕೂಡ ಮಹೇಶ್ ತಿಮರೋಡಿ ಅವರ ಬಂಧನ ಆಗತ್ತೆ ಅಂತ. ಇನ್ನು ಕೂಡ ಕೆಲವೊಬ್ಬರು ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರುವಂಥವ್ರು. ಸದ್ಯಕ್ಕೆ ಅದೇ ರಾಜ್ಯ ಸರ್ಕಾರ SIT ತಂಡವನ್ನು ರಚನೆ ಮಾಡಿ ಧರ್ಮಸ್ಥಳ ಪ್ರಕರಣ ವಿಚಾರವಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇತ್ತು. ಎಲ್ಲೋ ಈ ಒಂದು ವಿಚಾರಕ್ಕೆ ಮಹೇಶ್ ತಿಮರೋಡಿ ಅವರೇ ಮಣ್ಣನ್ನು ಎಳೆದುಕೊಂಡ್ರಾ ಅನ್ನುವಂಥ ರೀತಿಯಲ್ಲಿ ಅಪಹಾಸ್ಯವನ್ನು ಮಾಡಿದ್ದಾರೆ. ಈ ಒಂದು ವಿಚಾರ ಯಾವ ಹಂತಕ್ಕೆ ತಲುಪುತ್ತೆ, ಮಹೇಶ್ ತಿಮರೋಡಿ ಅವರ ಬಂಧನ ಆಗತ್ತಾ, ಕಾದು ನೋಡಬೇಕಾಗಿದೆ. ಮುಂದಿನ ಸುದ್ದಿ ಕಡೆ ನೋಡೋದಾದರೆ, ಖ್ಯಾತ ನಟ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಲಾಗಿತ್ತು. ಅಭಿಮಾನಿ ಸ್ಟುಡಿಯೋದಲ್ಲಿ ಇದ್ದಂತಹ ಅವರ ಸ್ಮಾರಕವನ್ನು ರಾತ್ರೋರಾತ್ರಿ ನೆಲಸಮವನ್ನು ಮಾಡಿದರು. ಈ ಒಂದು ಜಾಗ ವಿವಾದದಲ್ಲಿದೆ ಅನ್ನುವಂತಹ ಕಾರಣದಿಂದಾಗಿ ನೆಲಸಮ ಮಾಡಲಾಗಿದೆ ಅನ್ನುವಂತಹ ಉತ್ತರಗಳು. ಇದಕ್ಕೆ ಅಭಿಮಾನಿಗಳು ಕೂಡ ಬೇಸರವನ್ನು ವ್ಯಕ್ತಪಡಿಸಿದರು, ಕಣ್ಣೀರನ್ನು ಇಟ್ಟಿದ್ರು. ನಾವು ಬೇಕಾದರೆ ಹಣವನ್ನು ಕೊಡ್ತೀವಿ, ನಮಗೆ ಆ ಒಂದು ಜಾಗವನ್ನು ಕೊಡಿ ಅಂತ ಕೂಡ ಕೇಳ್ಕೊಂಡಿದ್ರು. ಆದರೆ ಕೆಲವೊಂದು ಯಾರು ಕೂಡ ಸ್ಯಾಂಡಲ್ವುಡ್ನ ನಟ ನಟಿಯರು ಈ ಒಂದು ವಿಚಾರವಾಗಿ ಕೆಲ ನಟ ನಟಿಯರನ್ನ ಬಿಟ್ಟು ಬೇರೆ ಯಾರು ನಟ ನಟಿಯರು ಮೌನವನ್ನು ಮುರಿದಿರಲಿಲ್ಲ. ಆದರೆ ಈ ಒಂದು ವಿಚಾರವಾಗಿ ಕಿಚ್ಚ ಸುದೀಪ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವತ್ತು ಕೂಡ ಅವರು ಮಾತನಾಡಿದರು. ಅದೇ ರೀತಿ ಕಿಚ್ಚ ಸುದೀಪ್ ಅವರು ಕೂಡ ಮಾತನಾಡಿರುವಂಥದ್ದು ಏನಂದರೆ, ಸಮೀಪದಲ್ಲೇ ನಾನೊಂದು ಜಾಗವನ್ನು ಖರೀದಿ ಮಾಡ್ತೇನೆ ನನ್ನ ಸ್ವಂತ ಹಣದಲ್ಲಿ, ಅಲ್ಲಿ ವಿಷ್ಣುವರ್ಧನ್ ದರ್ಶನ ಕೇಂದ್ರವನ್ನು ಶುರು ಮಾಡೋಣ, ಅಲ್ಲಿ ಗ್ರಂಥಾಲಯ, ಅದೇ ರೀತಿ 25 ಎತ್ತರದ ಪುತ್ಥಳಿ ಎಲ್ಲವನ್ನ ಕೂಡ ಸ್ಥಾಪನೆ ಮಾಡಲಾಗುತ್ತೆ. ಅಂದರೆ ಸೆಪ್ಟೆಂಬರ್ 18ಕ್ಕೆ ಒಂದು ಅಡಿಗಲ್ಲನ್ನು ಹಾಕಲಾಗುತ್ತೆ ಅನ್ನುವಂತಹ ಸಂತಸದ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. ಇದಕ್ಕೆಲ್ಲ ಅಭಿಮಾನಿಗಳು, ವಿಷ್ಣುವರ್ಧನ್ ಅಭಿಮಾನಿಗಳಾಗಿರ್ಬೋದು, ಸುದೀಪ್ ಅಭಿಮಾನಿಗಳಾಗಿರ್ಬೋದು, ಕನ್ನಡ ಚಿತ್ರರಂಗದ ಅಭಿಮಾನಿಗಳು ಎಲ್ಲರೂ ಕೂಡ ಸಂತಸವನ್ನು ವ್ಯಕ್ತಪಡಿಸಿರುವಂಥದ್ದು. ಸದ್ಯಕ್ಕೆ ಅಭಿಮಾನ್ ಸ್ಟುಡಿಯೋ ಆಸುಪಾಸಿನಲ್ಲೇ ಜಾಗವನ್ನು ಖರೀದಿಸಿ
ವಿಷ್ಣುವರ್ಧನ್ ದರ್ಶನ ಕೇಂದ್ರವೊಂದನ್ನು ತೆರೆಯಲಾಗುತ್ತೆ. ಸುದೀಪ್ ಅವರ ಹುಟ್ಟುಹಬ್ಬದ ದಿನ ಅಡಿಗಲನ್ನು ಹಾಕಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಸದ್ಯಕ್ಕೆ ಯಾವ ರೀತಿ ಇರುತ್ತೆ ಅನ್ನುವಂತಹ ಪ್ಲ್ಯಾನ್ಗಳೆಲ್ಲವನ್ನ ಕೂಡ ಸುದೀಪ್ ಅವರ ಹುಟ್ಟುಹಬ್ಬದ ದಿನ ಬಿಡುಗಡೆ ಮಾಡಲಾಗುತ್ತೆ. ಅಂದರೆ ಕ್ಲಿಪ್ಪಿಂಗ್ ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಡಿಯೋವೊಂದನ್ನು ಹರಿಬಿಡಲಾಗುತ್ತೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಷ್ಣುವರ್ಧನ್ ಅವರಿಗೂ ಕೂಡ 75 ವರ್ಷವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಮಿನಿ ದಸರಾದಂತೆ ಅಮೃತ ಮಹೋತ್ಸವವನ್ನು ಕೂಡ ಮಾಡ್ಕೋಬೇಕು ಅಂತ ಸಾಕಷ್ಟು ಪ್ಲ್ಯಾನ್ಗಳನ್ನು ಹಾಕೊಂಡಿದ್ವಿ. ಆದರೆ ರಾತ್ರೋರಾತ್ರಿ ನೆಲಸಮ ಮಾಡಲಾಗಿತ್ತು. ಅದೆಷ್ಟು ಇವತ್ತಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ಮೆಂಡು ನ್ಯೂಸ್ ನೆಟ್ವರ್ಕ್ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.